ಸ್ಥಳೀಯ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಕಾಂಗ್ರೆಸ್ ಸಂಘಟನೆಯನ್ನ ಬಲಪಡಿಸೋಕೆ ಹೈಕಮಾಂಡ್ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಸದ್ಯ ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಎಲ್ಲಾ ಜಿಲ್ಲೆಗಳ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಸ್ಥಳೀಯ ಚುನಾವಣೆಗೂ ಮುನ್ನ ಸದ್ಯ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸೋಕೆ, ಸ್ಟ್ರಾಂಗ್ ಮಾಡೋದಕ್ಕೆ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಸದ್ಯ ಈಗ ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕೂಡ ಜೋರಾಗಿ ನಡೀತಾ ಇದೆ. ಎಲ್ಲಾ ಜಿಲ್ಲೆಗಳ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗುತ್ತೆ. ಕರ್ನಾಟಕದ 34 ಜಿಲ್ಲೆಗಳಿಗೆ 34 ವೀಕ್ಷಕರ ನೇಮಕ ಕೂಡ ಮಾಡಲಾಗುತ್ತೆ. ಕೆಸಿ ವೇಣುಗೋಪಾಲ್ ಅಧಿಕೃತ ಪಟ್ಟಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ತಕ್ಷಣದಿಂದಲೇ ಈ ಜಾರಿಗೆ ಹೈಕಮಾಂಡ್ ಆದೇಶವನ್ನ ಮಾಡಿರುವಂಥದ್ದು. ಸದ್ಯ ವರದಿಯನ್ನ ಆಧರಿಸಿ ಅಂತಿಮ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನ ಅನೌನ್ಸ್ ಮಾಡುತ್ತೆ. ಸದ್ಯ ಜಿಲ್ಲಾ ಮಟ್ಟದಲ್ಲಿ ಈಗ ಸಮಾಲೋಚನೆಯನ್ನ ನಡೆಸಲಿದ್ದಾರೆ ವೀಕ್ಷಕರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಮುಂಬರುವಂತಹ 2028ರ ಎಲೆಕ್ಷನ್ ಅನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಂಘಟನೆಗೆ ಹೊಸ ಚೈತನ್ಯವನ್ನ ತುಂಬುವಂತಹ ಮಹತ್ವದ ಹೆಜ್ಜೆಯನ್ನ ಇಟ್ಟಿರುವಂಥದ್ದು. ಪ್ರತಿಯೊಂದು ಜಿಲ್ಲೆಗೂ ಒಬ್ಬರಂತೆ 34 ವೀಕ್ಷಕರನ್ನ ನೇಮಕ ಮಾಡಲಾಗುತ್ತೆ. ಹೈಕಮಾಂಡ್ ಅಧಿಕೃತ ಆದೇಶವನ್ನ ಕೂಡ ಹೊರಡಿಸಿದೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಆಯ್ಕೆಗಾಗಿ ಎಐಸಿಸಿ ವೀಕ್ಷಕರನ್ನ ನೇಮಕ ಮಾಡಿದೆ. ಇಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ನಿನ್ನೆ ಈ ಅಧಿಕೃತ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕದ 34 ಸಂಘಟನಾ ಜಿಲ್ಲೆಗಳಿಗೆ ವೀಕ್ಷಕರನ್ನ ನೇಮಿಸಲಾಗುತ್ತೆ. ಜಿಲ್ಲಾಧ್ಯಕ್ಷರ ಬದಲಾವಣೆ ಜೊತೆಗೆ ಸಂಘಟನೆ ಸೃಜನಾ ಅಭಿಯಾನದ ಭಾಗವಾಗಿಯೂ ಕೂಡ ವೀಕ್ಷಕರು ನೇಮಕಗೊಂಡಿದ್ದಾರೆ. ಈಗ 2028 ಈ ಎಲೆಕ್ಷನ್ ಏನಿದೆ, 3 ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕಣ. ಒಂದ್ ಕಡೆ ಕಾಂಗ್ರೆಸ್ ಈಗ ಈ ಸಲ ಕೂಡ ಅದು ಅಧಿಕಾರ ಸ್ವೀಕರಿಸಿಕೊಂಡಿರೋದ್ರಿಂದ 2028ರಲ್ಲೂ ಕೂಡ ಶತಾಯ ಗತಾಯ ಮತ್ತೆ ನಾವು ಸರ್ಕಾರಕ್ಕೆ ಬರಬೇಕು, ಮತ್ತೆ ನಾವು ಅಧಿಕಾರದ ಗದ್ದುಗೆ ಏರಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆಗೆ ದೋಸ್ತಿ ಬಣ ಜೆಡಿಎಸ್ ಹಾಗೆ ಬಿಜೆಪಿ ಅವರು ಕೂಡ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸೊ ಈಗ ಈ ಬಿಡದಿ ಟೌನ್ಶಿಪ್ ಎಲ್ಲ ವಿಚಾರವಾಗಿ ಬಿಜೆಪಿ ಯಾಕೋ ಮುತುವರ್ಜಿಯನ್ನು ವಹಿಸುವಂತೆ ಕಾಣ್ತಾ ಇಲ್ಲ. ಹಾಗಾಗಿ ಇಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ 2028ರ ಎಲೆಕ್ಷನ್ ಅನ್ನ. ಸೊ ಆ ಕುರಿತಂತೆ ಅವರು ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಿಗೂ ಕೂಡ ಹೋಗಿ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು ಕೂಡ ನಾವು ಗಮನಿಸಿದ್ದೀವಿ. ದೋಸ್ತಿ ಪಕ್ಷ ಅಂತ ಹೆಸರಿಗೆ ಮಾತ್ರ ಸೀಮಿತ ಆಯ್ತಾ, ಯಾಕೆ ಬಿಜೆಪಿ ಪಕ್ಷ ನಮ್ಮ ಜೊತೆಗೆ ಬಂದು ಕೈ ಜೋಡಿಸ್ತಾ ಇಲ್ಲ, ನಮ್ಮ ಹೋರಾಟದಲ್ಲಿ ಭಾಗಿಯಾಗ್ತಿಲ್ಲ ಎಂಬ ಅರ್ಥದಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟರು. ಈಗ 2028 ಎಲ್ಲೋ ಒಂದ್ ಕಡೆ 3 ಪಕ್ಷ ಇದ್ದದ್ದು ಈಗ ಕಾಂಗ್ರೆಸ್ ಒಂದ್ ಕಡೆ ಆದ್ರೆ ದೋಸ್ತಿ ಪಕ್ಷ ಮತ್ತೊಂದ್ ಕಡೆಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಸದ್ಯ ಕಾಂಗ್ರೆಸ್ ಈಗ ತಮ್ಮ ಪಕ್ಷವನ್ನ ಬಲಿಷ್ಠ ಮಾಡೋದಕ್ಕೆ ಸೊ ಜಿಲ್ಲಾವಾರು ಅಲ್ಲಿ ಈಗ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಲಾಗ್ತಾ ಇದೆ. ಆ ಜಿಲ್ಲಾಧ್ಯಕ್ಷರು ಆ ಊರಲ್ಲಿರುವಂತಹ ಆ ಕ್ಷೇತ್ರದಲ್ಲಿರುವಂತಹ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಾರ್ಯಕರ್ತರನ್ನ ನೇಮಿಸೋದಾಗಿರ್ಬೋದು, ಪಕ್ಷವನ್ನ ಬಲಿಷ್ಠ ಮಾಡೋದಕ್ಕೆ, ಜನರನ್ನ ಆಕರ್ಷಿಸೋದಕ್ಕೆ, ಮತ್ತೆ ಕಾಂಗ್ರೆಸ್ ಒಂದು ಕ್ಷೇತ್ರದ ವತಿಯಿಂದ ಅಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಹೆಂಗೆ ಜನರ ನಂಬಿಕೆಯನ್ನ ತಮ್ಮತ್ತ ಸೆಳೆದುಕೋಬೇಕಾಗಿರೋದು, ಅದರ ಜೊತೆಗೆ ಮುಂದಿನ 2028ರಲ್ಲಿ ಎಲ್ಲರೂ ಶತಾಯ ಗತಾಯ ಮತಗಳನ್ನ ಕಾಂಗ್ರೆಸ್ಗೆ ಹಾಕಬೇಕು. ಈ ಆಯಾಮದಲ್ಲಿ ಬಹಳ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನ ಸದ್ಯ ಕಾಂಗ್ರೆಸ್ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ 34 ಇಲ್ಲಿ ಜಿಲ್ಲಾಧ್ಯಕ್ಷರ ನೇಮಕಾತಿ ಕೂಡ ಮಾಡಲಾಗುತ್ತೆ. ಸೊ ಓವರ್ ಆಲ್ ಈಗ ಕಾಂಗ್ರೆಸ್ಗೆ ಒಂದ್ ಕಡೆ ಪ್ರತಿಷ್ಠೆ ಆದ್ರೆ ಮತ್ತೊಂದ್ ಕಡೆಗೆ ಈ 2028 ಬಹಳ ಘನತವೆತ್ತ ಎಲೆಕ್ಷನ್ 3 ಪಕ್ಷಗಳಿಗೂ ಕೂಡ. ಆದ್ರೆ ಕಾಂಗ್ರೆಸ್ ಮಾತ್ರ ಇನ್ನಿಲ್ಲದ ತಯಾರಿಯನ್ನ ಈಗಿನಲೇ ಶುರು ಮಾಡಿದೆ. ಯಾಕಂತಂದ್ರೆ ಹೇಳಿ ಕೇಳಿ ಇಲ್ಲಿ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಏನಾದರೂ ಮಾಡಿ ಮತ್ತೆ 2028ಕ್ಕೆ ಅವರೇ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಆ ನಿಟ್ಟಿನಲ್ಲಿ ಏನೆಲ್ಲ ಬದಲಾವಣೆಯನ್ನ ಮಾಡಬೇಕು, ಏನೆಲ್ಲ ಹೊಸದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಡ್ ಆನ್ ಮಾಡ್ಕೋಬೇಕು, ಮತ್ತೆ ಜನಪರ ಹಾಗೆ
ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠಗೊಳಿಸೋದಕ್ಕೆ ಯಾವೆಲ್ಲ ಐಡಿಯಾಸ್ ಅನ್ನ, ಕ್ರಿಯೇಟಿವ್ ಐಡಿಯಾಸ್ ಅನ್ನ ಹಾಕೊಂಡು ಜನರನ್ನ ತಮ್ಮ ಹತ್ರ ಆಕರ್ಷಿಸಬೇಕು ಅನ್ನುವಂತಹ ಆಯಾಮದಲ್ಲಿ ಸದ್ಯ ಕೆಲಸ ಮಾಡ್ತಿದ್ದಾರೆ. ಸದ್ಯ ಹೀಗಾಗಿ ಕೆ.ಸಿ. ವೇಣುಗೋಪಾಲ್ ನಿನ್ನೆ ಅಧಿಕೃತ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕದ 34 ಸಂಘಟನಾ ಜಿಲ್ಲೆಗಳಿಗೆ ಈಗ ವೀಕ್ಷಕರನ್ನ ನೇಮಕ ಮಾಡಲಾಗಿದೆ ಅಂತೆ.